ಹಾಯ್ ಹಲೋ ನಮಸ್ಕಾರ, ಕವಿ ಕುಕಿಂಗ್ಗೆ ಸ್ವಾಗತ. ನಾವಿವತ್ತು ಕುಚ್ಚಲಕ್ಕಿಯಿಂದ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕುಚ್ಚಲಕ್ಕಿಯನ್ನು ನೆನೆಸಿ ಚೆನ್ನಾಗಿ ತೊಳೆದು ಅದನ್ನು ಈಗ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ನುಣ್ಣಗೆ ರುಬ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಆನಂತರ ಒಂದು ಪಾತ್ರಕ್ಕೆ ಹಾಕಿ ಸ್ಟವ್ ಮೇಲೆ ಇಟ್ಟು ಮಣ್ಣಿ ಮುಗಿಸ್ಬೇಕು. ಚೆನ್ನಾಗಿ ಮಣ್ಣಿ ಮುಗಿಸ್ಬೇಕು. ಮಣ್ಣಿ ಮುಗಿಸುವಾಗ ಅದಕ್ಕೆ 7ರಿಂದ 8 ಚಮಚದಷ್ಟು ಅಥವಾ ಸ್ವಲ್ಪ ಜಾಸ್ತಿ ಹಾಕಿದ್ರು ಆಗ್ತದೆ ಎಣ್ಣೆಯನ್ನು ಸೇರಿಸಿ ಮಣ್ಣಿ ಮುಗಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಹಿಟ್ಟು ಗಟ್ಟಿಯಾಗುವವರೆಗೆ ಮಣ್ಣಿ ಮುಗಿಸಿ ಅಂಟದಾಗಿ ನೋಡ್ಕೊಳ್ಬೇಕು. ಬಿಸಿ ಬಿಸಿ ಇರುವಾಗಲೇ ಅದನ್ನು ಉಂಡೆ ಮಾಡಿಕೊಳ್ಬೇಕು. ಮಾಡಿದ ಉಂಡೆಗಳನ್ನು 1 ಗಂಟೆಯವರೆಗೆ ಬೇಯಲಿಕ್ಕೆ ಇಡಬೇಕು. ಒಂದು ಗಂಟೆಗಳ ನಂತರ ಇದನ್ನು ಒತ್ತು ಶಾವಿಗೆ ಮಣೆಯಲ್ಲಿ ಹಾಕಿ ಒತ್ತಿದರೆ ರುಚಿ ರುಚಿಯಾದ ಕುಚ್ಚಲಕ್ಕಿಯ ಶಾವಿಗೆ ಸವಿಯಲು ಸಿದ್ಧ. ಒತ್ತು ಶಾವಿಗೆಗೆ ಕಾಯಿ ಹಾಲು, ಹುಳಿಗೊಜ್ಜು, ಕಾಯಿ ಹುಳಿ ಹಾಕಿ ತಿನ್ನಲು ತುಂಬ ಟೇಸ್ಟ್ ಆಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.